ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಹೋಗ್ತೇನೆ. ನಿಮಗೆ ನಾ ಈ ಹಿಂದೆ ಆರ್ಥಿಕ ಸಮೀಕ್ಷೆಗಳ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಬಂದಿದ್ದೆ. ಈ ಒಂದು ಹಂತದಲ್ಲಿ ನಾನು ಯಾವುದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ 1993ರ ಒಂದು ಪಂಚಾಯತ್ ರಾಜ್ ಆಕ್ಟ್ ಏನಿದೆ, ಅದರಲ್ಲಿ ಸಂಬಂಧಿಸಿದಂತಹ ಕೆಲವೊಂದು ಮೇಜರ್ ಆಗಿ ಬರುವಂತಹ ಒಂದು ಪ್ರಕರಣಗಳು ಏನೇನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾಕೆಂದ್ರೆ ಬರುವಂತಹ ಎಕ್ಸಾಮ್ VAO ಮತ್ತು PDOಗೆ ಈ ಪಂಚಾಯತ್ ರಾಜ್ ಕಾನ್ಸೆಪ್ಟ್ ಇರುವಂತದ್ದು. ಇದರಿಂದ ಎಷ್ಟು ಕ್ವಶನ್ಗಳನ್ನು ಕೇಳ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಐಡಿಯಾ ಇಲ್ಲ. ಹಾಗಾಗಿ ಪಂಚಾಯತ್ ರಾಜ್ ಒಂದು ಆಕ್ಟ್ ಅಲ್ಲೂ ಕೂಡ ಒಂದು ಕ್ವಶನ್ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಪಂಚಾಯತ್ ರಾಜ್ ಆಕ್ಟ್ ಕೂಡ ನೀವು ನೋಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿಗೆ ಒಂದಿಷ್ಟು ಪ್ರಕರಣಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೆ. ನಿಮಗೆ 61ನೇ ಪ್ರಕರಣವರೆಗೂ ಕೂಡ ನಾನು ಸ್ಥಾಯಿ ಸಮಿತಿಯ ಬಗ್ಗೆ ಚರ್ಚೆಯನ್ನ ಮಾಡಿರುವಂತದ್ದು. ನೀವು ನೋಡಿಲ್ಲ ಅಂದ್ರೆ ಈ ಕೂಡಲೇ ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಪ್ಲೇ ಲೀಸ್ಟ್ ಅನ್ನ ಹಾಕಿರುತ್ತೇನೆ. ಅಲ್ಲಿ ನೀವು ಇದರ ಬಗ್ಗೆ ಒಂದು ಪೂರ್ಣವಾಗಿ ಅಂದ್ರೆ ಪ್ರಕರಣ 1ರಿಂದ 61ರವರೆಗೆ ಸ್ಥಾಯಿ ಸಮಿತಿ, ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಂತರ ಪ್ರಕರಣ 62ರಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಪ್ರಕರಣ 62 ಏನ್ ತಿಳಿಸುತ್ತೆ ಅನ್ನುವಂಥದ್ದು ನೋಡಿ. ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದು. ಇಲ್ಲಿ ನಾನು ಜಾಸ್ತಿಯಾಗಿ ಡೆಪ್ತ್ ಆಗಿ ಹೇಳ್ಕೊಳ್ತಾ ಹೋಗಲ್ಲ. ಇಲ್ಲಿ ಮೇಜರ್ ಆಗಿ ಪ್ರಕರಣ ಏನ್ ಹೇಳುತ್ತೆ ಅನ್ನುವಂಥದ್ದು ತಿಳಿಸ್ತಾ ಹೋಗ್ತೇನೆ. ಅಲ್ಲಿ ನಾನು ಮುಂಚೆ ಪಂಚಾಯತ್ ರಾಜ್ ಆಕ್ಟ್ ನ ಸ್ಪೆಸಿಫಿಕ್ ಪೇಪರ್ ಇತ್ತು, ಹಾಗಾಗಿ ಡೆಪ್ತ್ ಹೇಳುವ ಅವಶ್ಯಕತೆ ಇತ್ತು. ಈಗ ಡೆಪ್ತ್ ಹೇಳುವ ಅವಶ್ಯಕತೆ ಇಲ್ಲ. ಪ್ರಕರಣ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೊಂತ ಹೋದ್ರೆ ಸಾಕು. ಹಾಗಾಗಿ ಪ್ರಕರಣ 62 ಏನ್ ಹೇಳುತ್ತೆ ಅಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಕಾರ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸ್ತಾ ಹೋಗುವಂಥದ್ದು. ಅದರಲ್ಲಿ ಸಬ್ ಪ್ರಕರಣ ಒಂದು ಬರುತ್ತೆ 62B ಅನ್ನುವಂಥದ್ದು. ಅಧ್ಯಕ್ಷರಿಗೆ 24 ಗಂಟೆಯ ಒಳಗೆ ನೋಟಿಸ್ ಅನ್ನ ನೀಡಿ ತುರ್ತು ಸಭೆಯನ್ನ ಕರೆಯುವಂತಹ ಅಧಿಕಾರ ಇದೆ. ನೋಡಿ, ಕೆಲವು ಬಾರಿ ಪ್ರಕರಣ 3H ನಲ್ಲಿ ಗ್ರಾಮ ಸಭೆಯ ವಿಶೇಷ ಸಭೆಯನ್ನ ಕರೆಯುವಂತಹ ಒಂದು ಅವಕಾಶ ಇರುತ್ತೆ. ಯಾಕೆಂದ್ರೆ ಕೆಲವು ಬಾರಿ ಬರಗಾಲಗಳಬಹುದು, ಪ್ರವಾಹ ಆಗ್ಬಹುದು. ಇಂತಹ ಒಂದು ತುರ್ತು ಒಂದು ಕೆಲಸಕ್ಕೆ ನಿಮಿತ್ತವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಂದು ತುರ್ತು ಸಭೆಯನ್ನ ಕರೆಯುವಂತಹ ಅಧಿಕಾರ ಇರುವಂತದ್ದು 3H ನಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಅಧ್ಯಕ್ಷರಿಗೆ 24 ಗಂಟೆ ಒಳಗೆ ನೋಟಿಸ್ ಅನ್ನ ನೀಡಿ ತುರ್ತು ಸಭೆಯನ್ನ ಕರೆಯುವಂತಹ ಅಧಿಕಾರ ಇರುವಂತದ್ದು. ಇನ್ನು ನಂತರ ಪ್ರಕರಣ 63ನ ನೋಡೋದಾದ್ರೆ ಗ್ರಾಮದಲ್ಲಿ ಒಂದು ರಸ್ತೆ ಮತ್ತು ಸೇತುವೆಗಳನ್ನ ನಿರ್ಮಿಸುವಂತಹ ಅಧಿಕಾರ ಇರುವಂತದ್ದು ನಾವು ವ್ಯವಸ್ಥೆಯಲ್ಲಿ ನೋಡ್ತೇವೆ. ನಂತರ 64ರಲ್ಲಿ ಕಟ್ಟಡ ಏನೇನು ಸರ್ಕಾರದಿಂದ ಕಟ್ಟಡಗಳ ನಿರ್ಮಾಣ ಆಗುತ್ತೆ ಅಂದ್ರೆ ಪಂಚಾಯತ್ ವತಿಯಿಂದ ನಿರ್ಮಾಣವಾಗುವಂತಹ ಒಂದು ಕಟ್ಟಡಗಳು ನಾವೇನಾದ್ರೂ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಅರ್ಜಿ ಇನ್ನು ಅನುಮತಿಯನ್ನ ಪಂಚಾಯಿತಿ ನೀಡಿಲ್ಲ ಅಂತ ಮಾಡಿದ್ರು ಕೂಡ ನಾವು ಅದು ಅನುಮತಿ ನೀಡಿದೆ ಅನ್ನುವಂತಹ ಒಂದು ಅರ್ಥವನ್ನ ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಪ್ರಕರಣ 64 ಏನ್ ಹೇಳುತ್ತೆ ಅಂತ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕಟ್ಟಡ ನಿರ್ಮಾಣಗಳ ಬಗ್ಗೆ ನಿಯಂತ್ರಣವನ್ನ ಹೇಳುವಂತಹ ಪ್ರಕರಣ ಯಾವುದಿದೆ ಅಂದ್ರೆ 64ನೇ ಪ್ರಕರಣ. ಇನ್ನು ನಂತರದಲ್ಲಿ 65ನೇ ಪ್ರಕರಣದಲ್ಲಿ ನೋಡಿ, ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣ ನಿಷೇಧಿಸುವಂತಹ ಸರ್ಕಾರದ ಅಧಿಕಾರವನ್ನ ಸರ್ಕಾರ ಏನ್ ಮಾಡಿದೆ, ಒಂದು ಗ್ರಾಮ ಪಂಚಾಯಿತಿಗೆ ನೀಡಿರುವಂತದ್ದು. ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನೀವು ಅಧಿಕೃತವಾಗಿ ನಿಮ್ದೇ ಒಂದು ಸ್ವಂತ ಜಾಗ ಇದ್ರೆ ಪರವಾಗಿಲ್ಲ, ಆದ್ರೆ ಸರ್ಕಾರದ ಜಾಗದಲ್ಲಿ ಏನಾದ್ರೂ ನೀವು ಅನುಮತಿ ಇಲ್ಲದೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರೆ ಅದನ್ನ ತೆರವುಗೊಳಿಸುವಂತಹ ಅಧಿಕಾರ ಇರುವಂತದ್ದು ಪ್ರಕರಣ 65ರ ಅನ್ವಯದಲ್ಲಿ. ಅಕಸ್ಮಾತ್ ಏನಾದ್ರೂ ನೀವು ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿದ್ರೆ 500 ರೂಪಾಯಿಯ ಒಂದು ದಂಡವನ್ನ ವಿಧಿಸಲಾಗುತ್ತೆ. ಕೇಳ್ಬೋದು, ನಾಳೆ ಕ್ವಶನ್ ಅನ್ನು ಕೇಳ್ಬೋದು, ಪ್ರಕರಣ 65ರ ಅಡಿಯಲ್ಲಿ ಏನ್ ತಿಳಿಸುತ್ತೆ ಅನ್ನುವಂಥದ್ದು. ಅಥವಾ ಅಧಿಕೃತವಾಗಿ ಅನುಮತಿ ಇಲ್ಲದೆ ಕಟ್ಟಡವನ್ನ ಏನಾದ್ರೂ ನೀವು ನಿರ್ಮಾಣ ಮಾಡಿದ್ರೆ ಯಾವ ಪ್ರಕರಣದ ಅಡಿಯಲ್ಲಿ ನಿಮ್ಗೆ ಶಿಕ್ಷೆಯನ್ನ ಕೊಡಲಾಗುತ್ತೆ ಅನ್ನುವಂಥದ್ದು. ನಂತರ ಪ್ರಕರಣ 66 ಏನ್ ಹೇಳುತ್ತೆ ಅಂದ್ರೆ ಕಾರ್ಖಾನೆ ನಿರ್ಮಿಸಲು ಮತ್ತು ಯಂತ್ರೋಪಕರಣವನ್ನ ಸ್ಥಾಪಿಸಲು ಅನುಮತಿಯನ್ನ ಕೊಡುವಂಥದ್ದು. ಈಗ ನೋಡಿ, ಒಂದು
ಪಂಚಾಯಿತಿಯ ಪ್ರದೇಶದಲ್ಲಿ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕು ಅಥವಾ ಒಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಅಲ್ಲಿನ ಪಂಚಾಯಿತಿಯ ಒಂದು ಅನುಮತಿ ಇರಬೇಕಾಗತ್ತೆ. ಗ್ರಾಮ ಪಂಚಾಯಿತಿಯ ಅನುಮತಿ ಇರಬೇಕಾಗತ್ತೆ. ನೋಡಿ, ಇವೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್ಗಳಿದೆ. ಹಾಗಾಗಿ ಮೇಜರ್ ಆಗಿ ಇಂಪಾರ್ಟೆಂಟ್ಗಳು. ಹಾಗಾಗಿ ಪ್ರಕರಣ ಏನ್ ಹೇಳುತ್ತೆ ಅನ್ನುವಂಥದ್ದು ತಿಳ್ಕೊಬೇಕು. ನೋಡಿ, ಲೈಸೆನ್ಸ್ ಇಲ್ಲದೆ ಅಪಾಯಕರ ವ್ಯಾಪಾರದ ನಿಷೇಧ ಮಾಡುವಂಥದ್ದು. ನೋಡಿ, ಈಗ ಕೆಲವು ಬಾರಿ ಏನಾಗುತ್ತೆ, ಮದ್ಯದಂಗಡಿಯನ್ನ ತೆಗೆದಿರ್ತಾರೆ. ಮದ್ಯದಂಗಡಿಯನ್ನ ಪೇಟೆಯಲ್ಲಿ ಇರುವಂತದ್ದು, ನಗರ ವ್ಯಾಪ್ತಿಯಲ್ಲಿ ಮದ್ಯದಂಗಡಿ ಇರುತ್ತೆ. ಆ ನಗರ ವ್ಯಾಪ್ತಿಯಿಂದ ತಂದಂತಹ ಒಂದು ಮದ್ಯಪಾನಗಳನ್ನ ಒಂದು ಹಳ್ಳಿಗಳಲ್ಲಿ ಮಾರುವಂಥದ್ದು, ಇದು ಲೈಸೆನ್ಸ್ ಇಲ್ಲದೆ ಮಾಡುವಂಥದ್ದು. ಯಾಕೆ, ಲೈಸೆನ್ಸ್ ಇರುವಂತದ್ದು ಬಾರ್ಗಳಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಆದ್ರೆ ಈ ಒಂದು ಮಾರುವಂತಹ, ಮನೆಯಲ್ಲಿ ಇಟ್ಟು ಮಾರುವಂತದ್ದು ಲೈಸೆನ್ಸ್ ಇರೋದಿಲ್ಲ. ಹಾಗೆ ಗಾಂಜಾ ಆಗಿರ್ಬೋದು, ಒಂದು ಪಟಾಕಿಯ ಉತ್ಪನ್ನಗಳಾಗಿರ್ಬೋದು, ಇವೆಲ್ಲ ಲೈಸೆನ್ಸ್ ಇಲ್ಲದೆ ನಡೆಸುವಂಥದ್ದು. ಹಾಗಾಗಿ ಇಂತಹ ಒಂದು ಪ್ರಕರಣ ಏನಾದ್ರೂ ಕಂಡು ಬಂದ್ರೆ ಪ್ರಕರಣ 67ರ ಅಡಿಯಲ್ಲಿ ಒಂದು ದಂಡ ಮತ್ತು ಶಿಕ್ಷೆಗೆ ಒಳಪಡಿಸಲಾಗುತ್ತೆ. ಇನ್ನು ಪ್ರಕರಣ 68ರಲ್ಲಿ ಹೋಟೆಲು ಮುಂತಾದವುಗಳ ಮೇಲೆ ನಿಯಂತ್ರಣ ಮಾಡುವಂಥದ್ದು. ನೋಡಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹೋಟೆಲ್ಗಳೇನೇನಿದೆ ಅವುಗಳು ನಿಯಮಾನುಸಾರವಾಗಿ ಮುಚ್ಚುವಂತಹ ಅಥವಾ ಅಧಿಕಾರ ಏನಿರುತ್ತೆ ಅದು ಪಂಚಾಯತಿಗಿರುತ್ತೆ. ನೋಡಿ, ಹೋಟೆಲ್ಗಳಿಗೆ ಕೆಲವು ನಿಯಂತ್ರಣಗಳನ್ನು ಇರುತ್ತೆ. ಶುಚಿಯಾದಂತಹ ಆಹಾರವನ್ನು ನೀಡಬೇಕು, ಜೊತೆಗೆ ಸಮಯವನ್ನ, ವೇಳಾಪಟ್ಟಿಯನ್ನ ಹೊಂದಿರಬೇಕು. ಜೊತೆಗೆ ಕಾರ್ಮಿಕರ ವ್ಯವಸ್ಥೆಯಲ್ಲಿ ಒಂದು 14 ವರ್ಷಕ್ಕಿಂತ ಕೆಳಪಟ್ಟಂತಹ ಒಂದು ವ್ಯಕ್ತಿಗಳು ಇರಬಾರದು. ಇಂತಹ ಒಂದು ನಿಯಮಗಳ ಅನುಸಾರವಾಗಿ ಹೋಟೆಲ್ ನಡೆಸಬೇಕಾಗತ್ತೆ. ಅಂತಹ ಹೋಟೆಲ್ಗಳನ್ನ ಅಕಸ್ಮಾತ್ ಇಂತಹ ಪ್ರಕರಣದಲ್ಲಿ ದಾಖಲಾದ್ರೆ 68ನೇ ಪ್ರಕರಣದಲ್ಲಿ ಅವರನ್ನ ಒಂದು ಶಿಕ್ಷೆಗೆ ಒಂದು ಕಾರಣ ಆಗುತ್ತಾರೆ ಅನ್ನುವಂಥದ್ದು. ಇನ್ನು ಪ್ರಕರಣ 69ರಲ್ಲಿ ಅಂಗಡಿಗಳಿಗೆ ಪರವಾನಗಿ ನೀಡುವಂತಹ ಅಧಿಕಾರ, ಲೈಸೆನ್ಸ್ ಕೊಡುವಂತಹ ಅಧಿಕಾರ ಈ ಒಂದು ಪ್ರಕರಣದ ಅಡಿಯಲ್ಲಿ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಪ್ರಕರಣ 69ರ ಅಡಿಯಲ್ಲಿ ಅಂಗಡಿಗೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಅಂಗಡಿಗಳಿಗೆ ಲೈಸೆನ್ಸ್ ಅನ್ನ ಕೊಡುವಂಥದ್ದನ್ನ ಇರುತ್ತೆ. ಹಾಗಾಗಿ ನೀವು ಮೇಜರ್ ಆಗಿ ಪ್ರಕರಣ 69ನ್ನ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ನೋಡಿ, 70ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅನುಮತಿ ಮತ್ತು ಪರವಾನಗಿ ಅದರ ಬಗ್ಗೆ ತಿಳಿಸುವಂಥದ್ದು. ಈಗ ಪ್ರಕರಣ 64, 67, 68, 69 ಇದೆಲ್ಲ ನೋಡ್ತಾ ಬಂದ್ವಿ ನಾವು. ಲೈಸೆನ್ಸ್ ಗಳನ್ನ ನೋಡುವಂಥದ್ದು, ಅಧಿಕೃತವಾಗಿ ಮಾರಾಟ ಮಾಡಿದ್ರೆ ಅಥವಾ ಕಾರ್ಖಾನೆಗಳಿಗೆ ಲೈಸೆನ್ಸ್ ಅನ್ನ ನೀಡುವಂಥದ್ದು, ಇದೆಲ್ಲ ಏನು ಪ್ರಕರಣ 64, 67, 68, 69ರಲ್ಲಿ ಯಾವುದಾದರೂ ಒಂದು ಪರವಾನಗಿ ನೀಡುವಂತಹ ಒಂದು ಅಥವಾ ಅದನ್ನ ರದ್ದು ಮಾಡುವಂತಹ ಅಧಿಕಾರ ಪಂಚಾಯಿತಿಗಿರುವಂಥದ್ದು ಬಗ್ಗೆ ತಿಳಿಸುತ್ತೆ. ಪರವಾನಗಿ ಕೊಡುವಂತ, ಲೈಸೆನ್ಸ್ ಕೊಡುವಂಥದ್ದು ಮತ್ತು ಅದನ್ನ ರದ್ದುಪಡಿಸುವಂತಹ ಅಧಿಕಾರ ಎರಡೂ ಕೂಡ ಪಂಚಾಯಿತಿಗಿರುವಂಥದ್ದನ್ನ ನೋಡ್ತೇವೆ. ಅದು ಪ್ರಕರಣ 70ರಲ್ಲಿ ನಾವು ಗಮನಿಸ್ತೇವೆ. ಇನ್ನು ನಂತರ ನೋಡಿ, ಪ್ರತಿ ವರ್ಷ ಕೂಡ ಲೈಸೆನ್ಸ್ ಅನ್ನ ರಿನಿವಲ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕನಿಷ್ಠ 30 ದಿನ, ಗರಿಷ್ಠ 90 ದಿನ ಒಂದು ನವೀಕರಣಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ. 90 ದಿನಗಿಂತನೂ ಅಧಿಕವಾಗದೆ ಒಂದು 30 ದಿನದ ಒಳಗೆ ಒಂದು ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲೈಸೆನ್ಸ್ ಮಂಜೂರು ಬಗ್ಗೆ ಗ್ರಾಮ ಪಂಚಾಯಿತಿ 60 ದಿನದ ಒಳಗೆ ಅರ್ಜಿದಾರನಿಗೆ ನಿರ್ಣಯವನ್ನ ತಿಳಿಸಬೇಕು. ಇಲ್ಲದಿದ್ದರೆ ಅನುಮತಿ ನೀಡಿದೆ ಎಂದರ್ಥ. ಅದು ಕೂಡ ತಿಳಿಸುತ್ತೆ. ಪಂಚಾಯಿತಿಯ ಆದೇಶದ ವಿರುದ್ಧ 30 ದಿನ ಒಳಗೆ ಏನಾದರೂ ಇಒ, ಎಕ್ಸಿಕ್ಯೂಟಿವ್ ಆಫೀಸರ್ ಮೇಲ್ಮನವಿಯನ್ನ ಸಲ್ಲಿಸುವಂತ ಅಧಿಕಾರ ಕೂಡ ಒಬ್ಬ ಲೈಸೆನ್ಸ್ ಧಾರನಿಗೆ ಇರುವಂತದ್ದು. ಅಂದ್ರೆ ಪಂಚಾಯಿತಿಗೆ ನಾನು ಲೈಸೆನ್ಸ್ ಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅದನ್ನ ಮಂಜೂರು ಮಾಡುವಂತದ್ದು 60 ದಿನಗಳ ಒಂದು ಅವಕಾಶ ಒಂದು ಪಂಚಾಯಿತಿ ವತಿಗೆ ಇರುತ್ತೆ. ಅಕಸ್ಮಾತ್ 60 ದಿನದೊಳಗೂ ಪಂಚಾಯಿತಿ ಏನಾದರೂ ಒಂದು ನಿರ್ಣಯವನ್ನ ಕೈಗೊಳ್ಳಲಿಲ್ಲ ಇದ್ರ ಬಗ್ಗೆ ಅಂದ್ರೆ ಪಂಚಾಯಿತಿ ಇದಕ್ಕೆ ಅಪ್ರೂವ್ ಮಾಡಿದೆ ಅಂತ ಅರ್ಥ ಅಂತ ಭಾವಿಸ್ಕೋಬೇಕು. ಅಕಸ್ಮಾತ್ ಪಂಚಾಯಿತಿ ಇದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸು ಕೊಡದೆ ಯಾವುದೇ ರೀತಿ ನಿರ್ಣಯವನ್ನ ತೆಗೆದುಕೊಂಡ್ರು ಅಕಸ್ಮಾತ್ವಾಗಿ ಈ ಪಂಚಾಯಿತಿ ಲೈಸೆನ್ಸ್ ಕೊಡೋದಿಲ್ಲ ಅನ್ನುವಂತಹ ಒಂದು ಲೆಟರ್ ಅನ್ನ ಕಳಿಸಿದ್ರೆ ಅದರ ವಿರುದ್ಧವಾಗಿ ಇಒಗೆ ಮೇಲ್ಮನವಿಯನ್ನು ಸಲ್ಲಿಸುವಂತ ಅಧಿಕಾರ ಕೂಡ ಪ್ರಕರಣ 70ರಲ್ಲಿ ನಾವು ಗಮನಿಸ್ತಾ ಬರ್ತೇವೆ. 71ನೇ ಪ್ರಕರಣ ಏನ್ ಹೇಳುತ್ತೆ ನೋಡಿ, 71ನೇ ಪ್ರಕರಣ ಗ್ರಾಮ ಪಂಚಾಯಿತಿಗಳಿಗೆ ಅಥವಾ ಸಂಸ್ಥೆಗಳಿಗೆ
ಗ್ರಾಮ ಪಂಚಾಯಿತಿ ಮತ್ತು ಸಂಸ್ಥೆಗಳಿಗೆ ಕಾಮಗಾರಿಗಳನ್ನ ವರ್ಗಾವಣೆ ಮಾಡುವಂತಹ ಅಧಿಕಾರ ಇರುವಂತದ್ದು. ಪ್ರಕರಣ 71 ಇಲ್ಲೊಂದು ಬರ್ಕೊಬಿಡಿ. ಗ್ರಾಮ ಪಂಚಾಯಿತಿ ಕಾಮಗಾರಿಗಳನ್ನ ವರ್ಗಾವಣೆ ಮಾಡುವಂತಹ ಅಧಿಕಾರ ಇರುವಂತದ್ದು 71ನೇ ಪ್ರಕರಣದಲ್ಲಿ. 72ನೇ ಪ್ರಕರಣದಲ್ಲಿ ನೋಡೋದಾದ್ರೆ ಸಾರ್ವಜನಿಕ ಬೀದಿಗಳು ಅಥವಾ ಖಾಲಿ ನಿವೇಶನಗಳ ಮೇಲೆ ಇರುವಂತಹ ಒಂದು ಅಡೆತಡೆಯನ್ನ, ಒತ್ತುವರಿಗಳನ್ನ ಒಂದು ತಡೆದು ಹಾಕುವಂತಹ ಒಂದು ಅಧಿಕಾರ ಇರುವಂತದ್ದು. ನೋಡಿ, ಈಗ ಕೆಲವು ಬಾರಿ ಒಂದು ನಿವೇಶನಕ್ಕೆ ಒಂದು ಖಾಲಿ ಜಾಗಗಳು ಇರುತ್ತೆ ಪಂಚಾಯತಿ ವತಿಯಿಂದ, ಅವುಗಳನ್ನ ಒತ್ತುವರಿ ಮಾಡ್ಕೊಳ್ಳೋದಾಗ್ಲಿ ಅಥವಾ ಗೋಮಾಳಗಳನ್ನ ಒತ್ತುವರಿ ಮಾಡ್ಕೊಳ್ಳೋದಾಗ್ಲಿ ಹೀಗೇನಾದ್ರೂ ನಡೆದ್ರೆ 100 ರೂಪಾಯಿಗಳ ದಂಡವನ್ನ ವಿಧಿಸಲಾಗುತ್ತೆ ಆ ವ್ಯಕ್ತಿಯ ವಿರುದ್ಧ. ಹಾಗೆ ಪ್ರತಿದಿನ ಇದೇನಾದ್ರೂ ಮುಂದುವರಿತಾ ಹೋದ್ರೆ ದಿನಕ್ಕೆ 5 ರೂಪಾಯಿಗಳ ಒಂದು ಹೆಚ್ಚುವರಿ ಶುಲ್ಕ, 105 ರೂಪಾಯಿ ಹಾಗೆ ದಿನಕ್ಕೆ ಶುಲ್ಕವನ್ನ ವಿಧಿಸಲಾಗುತ್ತೆ. ನಂತರದಲ್ಲಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮರಳು ಮತ್ತು ಮಣ್ಣನ್ನ ಒತ್ತುವರಿ ಮಾಡಿದ್ರೆ, ಅಂದ್ರೆ ಪಂಚಾಯಿತಿ ಒಪ್ಪಿಗೆ ಇಲ್ಲದೆ ಏನಾದರೂ ನಡೆಸಿದ್ರೆ ಅಂತ ಕೆಲಸ 200 ರೂಪಾಯಿವರೆಗೆ ದಂಡ. ನಂತರ ಇದು ರಿಪೀಟ್ ಆಗ್ತಾ ಹೋದ್ರೆ 2 ರೂಪಾಯಿ ಡೈಲಿ ಇನ್ಕ್ರೀಸ್ ಆಗ್ತಾ ಹೋಗುವಂತದ್ದು ನಾವು ನೋಡ್ತಾ ಹೋಗ್ತೇವೆ. ನಂತರ ಪ್ರಕರಣ 73ರಲ್ಲಿ ನೋಡಿ, ಬೀದಿಗಳಿಗೆ ಹೆಸರು ಇರುವ ಮತ್ತು ಕಟ್ಟಡಗಳಿಗೆ ಸಂಖ್ಯೆ ಕೊಡುವಂತಹ ಅಧಿಕಾರ ಪಂಚಾಯಿತಿಗಿದೆ. ನೋಡಿ, ಇದೆಲ್ಲ ಮೇಜರ್ ಆದಂತಹ ಪಾಯಿಂಟ್ಸ್ಗಳು. ಮನೆಗಳಿಗೆ ಒಂದು ನಂಬರ್ ಅನ್ನ ಕೊಡುವಂತಹದ್ದು ಅಧಿಕಾರ ಪಂಚಾಯಿತಿಗಿರುವಂತದ್ದು. ಯಾವ ಪ್ರಕರಣದ ಅಡಿ? 73ನೇ ಪ್ರಕರಣದ ಅಡಿಯಲ್ಲಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬೀದಿಗಳಿಗೆ ಹೆಸರು ಹಾಗೆ ಮನೆ ಅಥವಾ ಕಟ್ಟಡಗಳಿಗೆ ಸಂಖ್ಯೆಯನ್ನು ಕೊಡುವಂತದ್ದು ನಾವು ನೋಡ್ತೀವಿ ಪ್ರಕರಣ 73ರಲ್ಲಿ. ಇನ್ನು 74ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಪಾಳು ಬಿದ್ದಂತಹ ಅಥವಾ ಮರಗಳು ಮುಂತಾದ ಕಟ್ಟಡಗಳು, ಇಲ್ಲೇ ಬರೆದು ಬರ್ತೇನೆ, ಅದನ್ನು ಬರ್ತೇನೆ. 74ರಲ್ಲಿ ಪಾಳು ಬಿದ್ದಂತಹ ಮರಗಳು, ಪಾಳು ಬಿದ್ದ ಮರ, ಕಟ್ಟಡಗಳು ಇಂತಹವುಗಳನ್ನ ಒಂದು ತೆರವುಗೊಳಿಸುವಂತಹ ಅಧಿಕಾರ, ತೆರವು ಮಾಡುವಂತಹ ಅಧಿಕಾರ ಪಂಚಾಯಿತಿಗೆ ಇರುವಂತದ್ದು. ಇನ್ನು 75ನೇ ಪ್ರಕರಣದ ಅಡಿಯಲ್ಲಿ ಚರಂಡಿ ವ್ಯವಸ್ಥೆಗಳನ್ನ, ನೈರ್ಮಲ್ಯ ವ್ಯವಸ್ಥೆಯನ್ನ ಕಾಪಾಡುವಂತಹ ಅಧಿಕಾರ, ನೈರ್ಮಲ್ಯ ವ್ಯವಸ್ಥೆಯನ್ನ ಕಾಪಾಡುವಂಥದ್ದು. ಇನ್ನು ಪ್ರಕರಣ 76ನೇ ಪ್ರಕರಣದಲ್ಲಿ ನೋಡೋದಾದ್ರೆ, ಈ ಯಾತ್ರಾ ಸ್ಥಳಗಳು, ಪೂಜಾ ಮಂದಿರಗಳು, ಚರ್ಚ್ಗಳು, ಮಸೀದಿಗಳು ಇಂತಹ ಒಂದು ವ್ಯವಸ್ಥೆಗಳೇನಿರುತ್ತೆ ಅವುಗಳನ್ನ ನಿಯಂತ್ರಣ ಹೊಂದಿರುವಂತಹ ವ್ಯಕ್ತಿಗಳಿಂದ ವಂತಿಕೆಯನ್ನ ಪಡೆಯುವಂತಹ ಅಧಿಕಾರ. ವಂತಿಕೆ ಪಡೆಯುವಂಥದ್ದು ಯಾವುಗಳು? ಯಾತ್ರಾ ಸ್ಥಳಗಳಿಂದ. ನೋಡಿ, 76ನೇ ಪ್ರಕರಣದಲ್ಲಿ ತಿಳಿಸುವಂಥದ್ದು. 77ನೇ ಪ್ರಕರಣ ಏನ್ ಹೇಳುತ್ತೆ? ಸಾಕಷ್ಟು ನೀರು ಸರಬರಾಜು ಮಾಡುವಂತಹ ಅಧಿಕಾರ ಇರುವಂಥದ್ದು. ಅಂದ್ರೆ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಒಂದು ನೀರಿನ ವ್ಯವಸ್ಥೆಯನ್ನ ಒದಗಿಸಿಕೊಡುವಂತಹ ಒಂದು ಪ್ರಕರಣ ಯಾವುದು ಅಂತ ಕೇಳಿದ್ರೆ 77ನೇ ಪ್ರಕರಣದಲ್ಲಿ ನೋಡ್ತೇವೆ. ಇನ್ನು ಪ್ರಕರಣ 79 ಏನ್ ಹೇಳುತ್ತೆ ಅಂದ್ರೆ, ಜಂಟಿ ಸಮಿತಿಯ ನೇಮಕ. ನೋಡಿ, ಜಂಟಿ ಸಮಿತಿಯನ್ನ ನೇಮಕ ಯಾವಾಗ ಮಾಡ್ತಾರೆ? 2 ಪಂಚಾಯಿತಿಗಳು ಜೊತೆಗೂಡ್ಬೇಕಾಗುತ್ತೆ. ಈಗ ಯಾವುದೋ ಒಂದು ಬ್ರಿಡ್ಜ್ ಆಗ್ಬೇಕು. ಆ ಬ್ರಿಡ್ಜ್ ಸಂದರ್ಭದಲ್ಲಿ 2 ಜನರಿಗೂ ಸಂಬಂಧಪಟ್ಟುವಂಥದ್ದು. ಎ ಅನ್ನುವಂತ ಹಳ್ಳಿಗಿದೆ, ಬಿ ಅನ್ನುವಂತ ಹಳ್ಳಿ ಇದೆ, ಇವೆರಡಕ್ಕೂ ಸಂಬಂಧಪಟ್ಟಂತ ಬ್ರಿಡ್ಜ್. ಇಂತಹ ಸಂದರ್ಭದಲ್ಲಿ ಪಂಚಾಯಿತಿಗಳು ಜಂಟಿ ಒಂದು ಸಮಿತಿಯನ್ನ ನೇಮಕ ಮಾಡುತ್ತಾರೆ. ನಿರ್ದಿಷ್ಟ ಉದ್ದೇಶಕ್ಕೆ ಒಂದು ತಾಲೂಕಿನಲ್ಲಿ 2 ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿಗಳು ಕೂಡಿಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಆ ಒಂದು ಸಮಿತಿಯನ್ನ ನೇಮಕ ಮಾಡುವಂಥದ್ದು. ಆ ಒಂದು ಕೆಲಸಕ್ಕೆ ಒಂದು ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ಆ ಸಮಿತಿಯಲ್ಲಿ ನೋಡೋದಾದ್ರೆ ಹೊರಗಿನವರು 3/1 ಸದಸ್ಯರಿರಬಾರದು ಅಂತ ತಿಳಿಸುತ್ತೆ. ಜಂಟಿ ಸಮಿತಿಗೆ ಸರ್ಕಾರ ಕಾರ್ಯವನ್ನ ನೀಡುತ್ತೆ ಅನ್ನುವಂಥದ್ದು ಕೂಡ ನಾವು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಂತರದಲ್ಲಿ ನೋಡಿ ಸ್ನೇಹಿತರೆ, ಪ್ರಕರಣ 80 ಏನ್ ಹೇಳುತ್ತೆ ಅಂದ್ರೆ, ಪ್ರವೇಶ ಅಧಿಕಾರವನ್ನ ಹೊಂದಿರುವಂತ. ಯಾವುದಕ್ಕೆ ಪ್ರವೇಶ ಅಧಿಕಾರ? ಯಾವುದೇ ಒಂದು ಕಟ್ಟಡ ಅಂಗಡಿಗೆ ಪ್ರವೇಶಕ್ಕೆ ಆ ಮಾಲೀಕನಿಗೆ ನೋಟಿಸ್ ಅನ್ನ ನೀಡುವಂಥದ್ದು. ನೋಡಿ, ಈಗ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಒಂದು ಹೋಟೆಲ್ ಅನ್ನ ತೆರೆದಿರ್ತೀರಾ. ಹೋಟೆಲ್ ಅನ್ನ ತೆರೆದಾಗ ಒಂದು ಹೋಟೆಲ್ ಅನ್ನ ಮಾಡ್ತೀರಾ ನೀವು
ಪಂಚಾಯತಿ ವ್ಯವಸ್ಥೆಯಲ್ಲಿ ಹೋಟೆಲ್ ಇರುತ್ತೆ, ಆ ಹೋಟೆಲ್ನಲ್ಲಿ ಯಾವುದೋ ಒಂದು ಅಕ್ರಮ ದಂಧೆ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಗಾಂಜಾ ನಡೆಸುವಂಥದ್ದು ಅಥವಾ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟಿ ನಡೀತಾ ಇರುತ್ತೆ. ಆಗ ಪಂಚಾಯತಿಯ ವ್ಯವಸ್ಥೆಯ ಅಧಿಕಾರಿಗಳು ಆ ಹೋಟೆಲ್ಗೆ ಭೇಟಿ ನೀಡುವಂತಹ ಒಂದು ಅಥವಾ ಒಂದು ಪ್ರವೇಶವನ್ನ ನೀಡುವಂತಹ ಅಧಿಕಾರ ಇರುವಂಥದ್ದು. ನೋಡಿ, ಆ ವೇಳೆಯನ್ನು ಕೂಡ ನಾವು ಎಷ್ಟು ಅಂತ ಯಾವ ಹೊತ್ತಿಗೆ ಹೋಗ್ಬೇಕು ಅನ್ನುವಂಥದ್ದು ಕೂಡ ಪ್ರಕರಣದಲ್ಲಿ ತಿಳಿಸ್ತದೆ. ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ನಾವು ಆ ಕೆಲಸವನ್ನ ಮಾಡಬೇಕು. ನೋಡಿ, ನೀವು ರಾತ್ರಿಗಟ್ಟು ಭೇಟಿ ಕೊಡ್ತೀನಿ ಅನ್ನುವಂಥದ್ದಿಲ್ಲ. ರಾತ್ರಿ ನಾವು 12 ಗಂಟೆಗೆ ಹೋಗಿ ಆ ಹೋಟೆಲ್ ಮೇಲೆ ಒಂದು ಅಧಿಕಾರ ಚಲಾವಣೆ ಮಾಡೋದಕ್ಕೆ ಬರೋದಿಲ್ಲ. ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ಆ ಒಂದು ಪ್ರವೇಶ ಅಧಿಕಾರವನ್ನ ಹೊಂದಿರುವಂಥದ್ದು ಪ್ರಕರಣ 80ರಲ್ಲಿ ನಾವು ನೋಡ್ತೇವೆ. ಇನ್ನು ಪ್ರಕರಣ 81ರಲ್ಲಿ ಹೊಲಸು ಕಟ್ಟಡಗಳ ಒಂದು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಈಗ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ, ಒಂದು ಮಟನ್ ಶಾಪ್ ಅಂತ ಇಟ್ಕೊಳ್ಳಿ. ಮಟನ್ ಅಥವಾ ಚಿಕನ್ ಸ್ಟಾಲ್ ಅಂತ ಇದೆ, ಚಿಕನ್ ಸ್ಟಾಲ್ ಇದೆ. ಈ ಒಂದು ಸ್ಟಾಲ್ ನಲ್ಲಿ ಒಂದು ಉಳಿದಂತಹ ತ್ಯಾಜ್ಯಗಳೇನಿದೆ ಇದು ವಿಲೇವಾರಿ ಮಾಡುವಂಥದ್ದು ಆ ಒಂದು ಅಂಗಡಿಯ ಅಥವಾ ಮಾಲೀಕನ ಕರ್ತವ್ಯ ಆಗಿರುತ್ತೆ. ಅವನು ಸರಿಯಾದ ಸಮಯಕ್ಕೆ ವಿಲೇವಾರಿ ಮಾಡದೆ ಸಾರ್ವಜನಿಕರಿಗೆ ಅದನ್ನ ತೆರವುಗೊಳಿಸದೆ ಅವನ ಅಂಗಡಿ ಮುಂದಿಟ್ಕೊಂಡ್ರೆ ಇಂತಹ ಒಂದು ಅಹಿತಕರವಾದಂತಹ ಹೊಲಸು ಕಟ್ಟಡದ ಒಂದು ನಿರ್ವಹಣೆ ಕೂಡ ಒಂದು ಪಂಚಾಯತಿ ವ್ಯವಸ್ಥೆಯಲ್ಲಿ ಬರುತ್ತೆ. ಇಂತಹ ಒಂದು ಪ್ರಕರಣ ದಾಖಲಾದರೆ 100 ರೂಪಾಯಿ ದಂಡ, ಪ್ರತಿದಿನಕ್ಕೆ 5 ರೂಪಾಯಿ ಹೆಚ್ಚಿಗೆ ಇದೇ ರೀತಿಯಾದಾದ್ರೆ ದಂಡವನ್ನು ವಿಧಿಸುವಂತಹ ಒಂದು ಪ್ರಕರಣದ ಅಡಿಯಲ್ಲಿ ತಿಳಿಸಿರುವಂಥದ್ದು ನಾವು ನೋಡುವಂಥದ್ದು. ಪ್ರಕರಣ 82 ಏನು ಹೇಳುತ್ತೆ ಅಂದ್ರೆ, ನೀರು ಸರಬರಾಜು ಮೂಲಗಳ ಬಗ್ಗೆ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುವಂಥದ್ದು. ಗ್ರಾಮೀಣ ವ್ಯವಸ್ಥೆಯಲ್ಲಿ ಕುಡಿಯುವ ನೀರಿಗೆ ಇರುವಂತಹ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಒಂದು ತಿಳಿಸುವಂತಹ ಪ್ರಕರಣ ನೋಡುವಂಥದ್ದು. ಅಪಾಯ ಆಗುವಂತಹ ಒಂದು ನೀರಿನ ಮೂಲಗಳನ್ನ 24 ಗಂಟೆಯ ಒಳಗೆ ದುರಸ್ತಿಗೊಳಿಸುವಂಥದ್ದು. ನೋಡಿ, ಕೆಲವು ಬಾರಿ ಒಂದೊಂದು ಅಪಾಯವಾಗುವಂತಹ ಸ್ಥಳಗಳಿರುತ್ತೆ, ಕೆರೆ ಹೊಂಡಗಳಿರುತ್ತೆ. ಅಂತಹ ಸ್ಥಳಗಳಲ್ಲಿ ಸುತ್ತಲೂ ಒಂದು ಬೇಲಿ ಹಾಕುವಂತಹ ಒಂದು ದುರಸ್ತಿ ಕಾರ್ಯವನ್ನು ನಡೆಸುವಂತಹ ಕೂಡ ನಾವು ಮಾಡಬೇಕು ಅನ್ನುವಂಥದ್ದು ಪ್ರಕರಣ 82ರಲ್ಲಿ ತಿಳಿಸುವಂಥದ್ದು. 83ನೇ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀಡಿದ ನಿರ್ದೇಶನಗಳನ್ನ ಪಾಲಿಸದೇ ಇದ್ರೆ, ನೋಡಿ ಈಗ ಯಾವುದೋ ಒಂದು ವ್ಯಕ್ತಿ ಅಹಿತಕರವಾದಂತಹ ಒಂದು ಅಪಾಯಕರವಾದಂತಹ ಒಂದು ಜಾಗವನ್ನ ಮಾಡ್ಕೊಂಡಿದ್ರೆ ಅವನು ನಿರ್ದೇಶನ ಪಂಚಾಯತಿ ನೀಡಿದ್ರು ಕೂಡ ಅವನು ಯಾವುದೇ ರೀತಿಯಾದಂತಹ ಒಂದು ಸಲಹೆ ಸೂಚನೆಗಳನ್ನ ಪಾಲಿಸದೇ ಇದ್ರೆ ಒಂದು ಪ್ರಕರಣ 82ರ ಅಡಿಯಲ್ಲಿ ನಾವು ಇದನ್ನ ದಂಡವನ್ನ ವಸೂಲಿ ಮಾಡುವಂಥದ್ದು, ಯಾವುದೋ ಮಾಲೀಕನಿಂದ ದಂಡವನ್ನ ವಸೂಲಿ ಮಾಡುವಂತಹ ಅಧಿಕಾರ ಕೂಡ ಇರುವಂಥದ್ದು. ನೋಡಿ, ಕೆಲವು ಬಾರಿ ಮಾಲೀಕ ಸಂದರ್ಭದಲ್ಲಿ ಒಂದು ಕೃಷಿ ಹೊಂಡ ಅಂತ ಇಟ್ಕೊಳ್ಳಿ. ಇದಿಷ್ಟು ಸುತ್ತಲೂ ಒಂದು ಅಪಾಯಕರವಾದಂತಹ ಹೊಂಡ. ಇದರ ಸುತ್ತಲೂ ಜಾನುವಾರುಗಳಾಗಿರ್ಬೋದು, ದನಕರುಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಜನರಾಗಿರ್ಬೋದು ಒಂದು ಪ್ರವೇಶವನ್ನ ನೀಡದಂತೆ ಒಂದು ಬೇಲಿಯನ್ನ ಹಾಕುವಂತ ಕೆಲಸ ಒಂದು ಮಾಲೀಕ ಮಾಡದೇ ಇದ್ರೆ ಆ ಮಾಲೀಕನ ವಿರುದ್ಧ ದಂಡವನ್ನ ವಿಧಿಸುವಂತಹ, ದಂಡವನ್ನ ವಸೂಲಿ ಮಾಡುವಂತಹ ಅಧಿಕಾರ ಕೂಡ ಪ್ರಕರಣ 83ರಲ್ಲಿ ನಾವು ಗಮನಿಸ್ತೇವೆ. ಇನ್ನು 84ನೇ ಪ್ರಕರಣ ಏನ್ ಹೇಳುತ್ತೆ? 84ನೇ ಪ್ರಕರಣಗಳಂದ್ರೆ ಇದು ಕೂಡ ಸಾರ್ವಜನಿಕಗಳಲ್ಲಿ ಚಿಲುಮೆಗಳು ಇರುತ್ತೆ. ಕೆಲವು ಬಾರಿ ನೀರಿನ ಒಂದು ಚಿಲುಮೆಗಳನ್ನು ನಾವು ಕಾಣ್ತೇವೆ. ಅವುಗಳನ್ನ ಒಂದು ಪ್ರಕರಣ 84ರಲ್ಲಿ ತಿಳಿಸುವಂಥದ್ದು. ಪ್ರತ್ಯೇಕವಾಗಿ ಮೀಸಲಿಡುವಂತಹ ಅಧಿಕಾರ ಅಂದ್ರೆ ಚಿಲುಮೆಗಳನ್ನ ಪ್ರತ್ಯೇಕವಾಗಿ ಮೀಸಲಿಡಬೇಕು. ಪ್ರಕರಣ ಚಿಲುಮೆಗಳನ್ನ ಸ್ವಲ್ಪ ಕರೆಕ್ಟಾಗಿ ಬರ್ಕೊಳ್ಳಿ, ವರ್ಕ್ ಆಗ್ತಿಲ್ಲ. 84ನೇ ಪ್ರಕರಣದಲ್ಲಿ ನಾವು ಗಮನಿಸ್ತೇವೆ. ಇನ್ನು 85ನೇ ಪ್ರಕರಣದಲ್ಲಿ ಏನ್ ಹೇಳುತ್ತೆ? ಈ ನೀರಿನ ಉಪಯೋಗವನ್ನ, ಕೆಲವು ಮೂಲಗಳಿಂದ ನೀರಿನ ಉಪಯೋಗವನ್ನ ನಿಷೇಧಿಸುವಂತಹ ಅಧಿಕಾರವನ್ನ ಹೊಂದಿರುತ್ತೆ. ಕೆಲವು ಬಾರಿ ಒಂದು ಕೆರೆಯ ನೀರು ಅಥವಾ ಅಂತರ್ಜಲದ ನೀರು ಒಂದು ಗ್ರಾಮೀಣ ವ್ಯವಸ್ಥೆಗೆ ಅಹಿತಕರವಾಗಿದ್ರೆ ಅದನ್ನ ನಿಷೇಧಿಸುವಂತಹ ಅಧಿಕಾರ ಕೂಡ ಇರುವಂತದ್ದು. ಇಲ್ಲ ಅಂದ್ರೆ ಏನಾಗುತ್ತೆ, ಕೆಲವು ಬಾರಿ ನೀರಿನ ಸಂಕಷ್ಟ ಆದಾಗ ಹೊರ ಒಂದು ಗ್ರಾಮದಿಂದ ನೀರನ್ನು ತೆಗೆದುಕೊಂಡು ಬರ್ಬೇಕಾಗುತ್ತೆ ಟ್ಯಾಂಕರ್ಗಳಿಂದ. ಅಲ್ಲಿ ಕೆಲವು ಬಾರಿ ನೀರಿನ ಒಂದು ಸರಬರಾಜಿನಲ್ಲಿ ಏನಾದರೂ ಅಹಿತಕರವಾದಂತಹ ಒಂದು
ಬಂದ್ರೆ ವಾತಾವರಣ ಬಂದ್ರೆ ಕೂಡ ಅದನ್ನ ನಿಷೇಧಿಸುವಂತಹ ಅಧಿಕಾರ ಕೂಡ ಪ್ರಕರಣ 85ರಲ್ಲಿ ನಾವು ನೋಡ್ತೇವೆ. 86ನೇ ಪ್ರಕರಣದಲ್ಲಿ ನೋಡಿ, ಸ್ಮಶಾನಗಳನ್ನ ಮುಚ್ಚುವಂಥದ್ದು. ನೋಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸ್ಮಶಾನಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ರೆ ಅದರ ಬಗ್ಗೆ AC ಅವರಿಗೆ ತಿಳಿಸ್ಬೇಕು. ಮೊದಲು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ತಿಳಿಸ್ಬೇಕು. ಮುಚ್ಚಿದ ಸ್ಮಶಾನವನ್ನ ನೀವೇನಾದ್ರೂ ಅನಧಿಕೃತವಾಗಿ ಏನಾದರೂ ಬಳಕೆಯನ್ನ ಮಾಡಿದ್ರೆ ಅಲ್ಲಿ 100 ರೂಪಾಯಿಗಳ ಒಂದು ದಂಡವನ್ನ ವಿಧಿಸಲಾಗುತ್ತೆ. ಸ್ಮಶಾನಗಳನ್ನ ಮುಚ್ಚುವಂಥದ್ದು ಮತ್ತೆ ಸ್ಮಶಾನಗಳನ್ನ ತೆರೆಯುವಂತಹ ಅಧಿಕಾರ ಕೂಡ ಪಂಚಾಯತ್ ವ್ಯವಸ್ಥೆ ಇರುತ್ತೆ. ಆದ್ರೆ ಪರ್ಮಿಷನ್ ಯಾರ್ದಿರ್ಬೇಕು? AC ಇರಬೇಕಾಗತ್ತೆ. ಇನ್ನು ಪ್ರಕರಣ 90ರ ಅಡಿಯಲ್ಲಿ ಸೋಂಕು ಕಟ್ಟಡಗಳ ಒಂದು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಒಂದು ಕಟ್ಟಡದ ವ್ಯವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳೇನಾದ್ರು ದುರಸ್ತಿಯಾಗಿದ್ರೆ ಅಲ್ಲಿ ಒಂದು ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಆ ಸೋಂಕು ಹರಡದಂತೆ ಒಂದು ಎಚ್ಚರಿಕೆಯನ್ನ ಒಂದು ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ PDO ಈಗ ಕೆಲವು ಬಾರಿ ಜಾನುವಾರುಗಳಿಗೆ ಒಂದು ಕಟ್ಟಡ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಜಾನುವಾರುಗಳಿಗೆ ಸೋಂಕು ಬಾಧೆ ಒಂದು ನಾಟಿದಾಗ ಇಂತಹ ಸಂದರ್ಭದಲ್ಲಿ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಬೇಕು. ಹಾಗೆಯೇ ಅಲ್ಲಿ ಒಂದು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು. ಯಾವುದೇ ಒಂದು ಕಟ್ಟಡಗಳ ಪ್ರದೇಶವನ್ನ ಮಾಲೀಕರಿಗೆ ಒಂದು ನೋಟಿಸ್ ಕೊಡುವ ಮೂಲಕವಾಗಿ PDO ಈ ವ್ಯವಸ್ಥೆಯನ್ನ ಮಾಡುವಂಥದ್ದು ನಾವು ನೋಡ್ತೇವೆ ಪ್ರಕರಣ 90ರ ಅಡಿಯಲ್ಲಿ. ಇನ್ನು 91ನೇ ಪ್ರಕರಣದಲ್ಲಿ ಸೋಂಕು ತಗಲಬಹುದಾದಂತಹ ವಸ್ತುಗಳು ಯಾವುವು? ನೋಡಿ, ಸೋಂಕು ತಗಲಬಹುದಂತಹ ವಸ್ತುಗಳು ಯಾವ್ಯಾವು? ನೀರಿನ ಮೂಲಕವಾಗಿ ಸೋಂಕನ್ನ ತಗಲುತ್ತೆ, ಗಾಳಿಯ ಮೂಲಕವಾಗಿ ತಗಲುತ್ತೆ. ಇಂತಹ ಒಂದು ವ್ಯವಸ್ಥೆಯನ್ನ ಜಾಗ್ರತೆಯನ್ನ ವಹಿಸಬೇಕಾಗತ್ತೆ. ಕೆಲವು ಮನುಷ್ಯರಿಗೂ ಕೂಡ ಈ ಸೋಂಕು ದಾಟುವಂಥದ್ದು, ಪ್ರಾಣಿಗಳಿಂದ ಬರುವಂತಹ ಸೋಂಕುಗಳಾಗಿರ್ಬೋದು, ಇವುಗಳನ್ನ ದಾಟದಂತೆ ಒಂದು ವ್ಯವಸ್ಥೆಯನ್ನ ಮಾಡಬೇಕು. PDO ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಸ್ ಅನ್ನ ಕೊಡಬೇಕು. ಅಕಸ್ಮಾತ್ ಇಂತಹ ಒಂದು ಸೋಂಕನ್ನ ಉಲ್ಲಂಘನೆ ಮಾಡಿದ್ರೆ ಆ ಒಂದು ದಂಡವನ್ನ 50 ರೂಪಾಯಿಗಳ ಒಂದು ದಂಡವನ್ನ ವಿಧಿಸುವಂತಹ ಅಧಿಕಾರ ಕೂಡ ಈ ಒಂದು PDO ಇರುವಂತದ್ದು. ಇನ್ನು 92ನೇ ಪ್ರಕರಣದಲ್ಲಿ ತಿಳಿಸುವಂತದ್ದೇ ಹೂಳುವ ಮತ್ತು ಸುಡುವಂತಹ ಒಂದು ಸ್ಮಶಾನಗಳೇನಿದೆ ಅಲ್ಲಿ ನೋಂದಣಿಯನ್ನ ತಿಳಿಸುವಂತದ್ದು. ಕೆಲವು ಬಾರಿ ಹಳ್ಳಿಗಳಿಂದ ದೂರ ಇಡಬೇಕಾಗತ್ತೆ ಸ್ಮಶಾನಗಳನ್ನ. ಆ ಒಂದು ಅಧಿಕಾರ ಕೂಡ ಪಂಚಾಯಿತಿಗೆ ಇರುತ್ತೆ. ಸ್ಥಳದ ಮಾಲೀಕನು ಕೂಡ ಪರ್ಮಿಷನ್ ಅನ್ನ ಪಡೆಯಬೇಕಾಗತ್ತೆ. ಯಾವ ಒಂದು ಸ್ಥಳವನ್ನ ನಾವು ಉಳುವ ಮತ್ತು ಸುಡುವ ಸ್ಥಳಗಳು ಅಂತ ನಾವು ನೋಂದಣಿ ಮಾಡ್ರೆ ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತ ಮಾಲೀಕನ ಒಂದು ಪಂಚಾಯಿತಿ ಪರ್ಮಿಷನ್ ಅನ್ನ ಪಡಿಬೇಕು ಅನ್ನುವಂಥದ್ದು ತಿಳಿಸುತ್ತೆ. ನೋಡಿ, ಮತ್ತೊಂದು ಪ್ರಕರಣ ಬಂದಿದೆ 93ರಲ್ಲಿ ಮೃತರ ಅಂತ್ಯಕ್ರಿಯೆಗೆ ಲೈಸೆನ್ಸ್ ಅನ್ನ ಕೊಡುವಂಥದ್ದು ಪಂಚಾಯಿತಿಯ ಕಡ್ಡಾಯವಾಗಿರುತ್ತೆ. ಪಂಚಾಯಿತಿ ಒಂದು ಮೃತರ ಅಂತ್ಯಕ್ರಿಯೆಗೆ ಒಂದು ಲೈಸೆನ್ಸ್ ಅನ್ನ ಕೊಡಬೇಕು ಅನ್ನುವಂಥದ್ ಬಗ್ಗೆ ತಿಳಿಸುತ್ತೆ. ಪ್ರಕರಣ 92, 93ಕ್ಕೆ ಮಾಹಿತಿ ನೀಡಿದ್ದಲ್ಲಿ ಪುಸ್ತಕದ ದಾಖಲಾತಿ ಇರಬೇಕು. ಪ್ರಕರಣ 92, 93 ಏನೆಂದ್ರೆ ಲೈಸೆನ್ಸ್ ಅನ್ನ ಕೊಡುವಂಥದ್ದು ಮತ್ತು ಮಾಲೀಕನಿಂದ ಪರ್ಮಿಷನ್ ತೆಗೆದುಕೊಳ್ಳುವಂಥದ್ದು ಇವೆರಡೇನಿದೆ ಅದು 94ನೇ ಪ್ರಕರಣದಲ್ಲಿ ದಾಖಲಾತಿಯನ್ನ ಇರಬೇಕು ಅನ್ನುವಂಥದ್ದು. ಯಾವುದೇ ಒಂದು ವ್ಯವಹಾರಗಳು ಕೂಡ ಒಂದು ಬಾಯಿ ಮಾತಲ್ಲಿ ಇರಬಾರ್ದು, ಒಂದು ಕಾಗದದಲ್ಲಿ ಇರಬೇಕು ಅನ್ನುವಂಥದ್ದು 94ರಲ್ಲಿ ಹೇಳುತ್ತೆ. ಇನ್ನು 95ನೇ ಪ್ರಕರಣದಲ್ಲಿ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಹೂಳುವುದು ಅಥವಾ ಸುಡುವುದನ್ನ ನಿಷೇಧಿಸಲಾಗುತ್ತೆ. ಈಗ ಸರ್ಕಾರದ ಒಂದು ಜಾಗ ಇರುತ್ತೆ ಸಂಬಂಧಪಟ್ಟಂತದ್ದು, ಆ ಜಾಗದಲ್ಲಿ ನಾನು ಒಂದು ವ್ಯಕ್ತಿಯನ್ನ ಸುಡುವಂಥದ್ದು ಅಥವಾ ಹೂಳುವಂತ ಕೆಲಸ ಮಾಡುವ ಹಾಗಿಲ್ಲ. ಹಾಗಾದ್ರೆ ಕುಡಿಯುವಂತ ನೀರು, ಶಾಲೆ ವ್ಯವಸ್ಥೆಯಲ್ಲಿ 100 ಮೀಟರ್ ಒಳಗೆ ಯಾವುದೇ ರೀತಿಯಾದಂತಹ ಒಂದು ಶವ ಸಂಸ್ಕಾರವನ್ನ ಮಾಡುವಂತಿಲ್ಲ. ನೋಡಿ, ಶಾಲೆಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಜನವಸತಿ ಪ್ರದೇಶಗಳಿಂದ ದೂರ ಇರುವಂತದ್ದು ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂಥದ್ದು ಪ್ರಕರಣ 95 ತಿಳಿಸುವಂಥದ್ದು. ಇನ್ನು 96ನೇ ಪ್ರಕರಣ ಹೊಂದಿದೆ. 96ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಹೂಳುವುದು ಮತ್ತು ಇತ್ಯಾದಿಗಳ ಬಗ್ಗೆ ಗ್ರಾಮ ಪಂಚಾಯತಿಗೆ ಒಂದು ಮಾಹಿತಿಯನ್ನ ನೀಡಬೇಕು. ಹೂಳುವುದು ಮತ್ತು ಶವ ಸಂಸ್ಕಾರದ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡಬೇಕು ಅನ್ನುವಂಥದ್ದು ಪ್ರಕರಣ 96 ತಿಳಿಸುವಂತ. 97ರಲ್ಲಿ ಹೇಳುತ್ತೆ ಅಂದ್ರೆ ಸಾರ್ವಜನಿಕ ನಿಲ್ದಾಣಗಳು, ಬಸ್ ನಿಲ್ದಾಣ ಮುಂತಾದವುಗಳನ್ನ ಒದಗಿಸಿ ಕೊಡಬೇಕು ಅನ್ನುವಂಥದ್ದು
7ರಲ್ಲಿ ತಿಳಿಸುವಂತ. 98ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗುಡಿಸಲು ಮತ್ತು ಮನೆಗಳನ್ನ ನಿರ್ಮಿಸಲು ಪಂಚಾಯಿತಿ ಒಂದು ಅನುಮತಿಯನ್ನ ನೀಡುತ್ತೆ. ಯಾವ್ದ್ಯಾವ ಒಂದು ಸ್ಕೀಮ್ಗಳ ವಸತಿ ಯೋಜನೆ ಅಡಿಗಳಲ್ಲಿ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಗುಡಿಸಲು ಮತ್ತು ಮನೆಗಳನ್ನು ನಿರ್ಮಿಸಲು ಅಧಿಕಾರವನ್ನ ನೀಡಲಾಗುತ್ತೆ. 99ನೇ ಪ್ರಕರಣದಲ್ಲಿ ಚರಂಡಿಯನ್ನ ನಿರ್ಮಿಸುವಂತಹ ಅಧಿಕಾರ ಪಂಚಾಯಿತಿ ಇರುತ್ತೆ. ಇನ್ನು ಪ್ರಕರಣ 100ರನ್ನ ನಾವು ನೋಡ್ಬಿಡೋಣ. ಇವತ್ತಿನ ಲಾಸ್ಟ್ ಪ್ರಕರಣ ಇದಾಗಿರುತ್ತೆ. ಮುಂದಿನ ಒಂದು ಪ್ರಕರಣದಲ್ಲಿ 100ರಿಂದ ಒಂದು 10-20 ಪ್ರಕರಣಗಳನ್ನ ಚರ್ಚೆ ಮಾಡ್ತಾ ಹೋಗ್ತೇನೆ ನಾನು. ಮನೆಗಳಿಗೆ ಚರಂಡಿ ಒದಗಿಸುವುದನ್ನ ಮತ್ತು ಇದನ್ನು ಬಿಟ್ಟು 100 ಮೀಟರ್ ಒಂದು ಈ ಚರಂಡಿ ವ್ಯವಸ್ಥೆ ಅಂತ ಮನೆ ಇಲ್ಲಿದ್ರೆ ಒಂದು 16 ಮೀಟರ್ನ ಅಂತರದಲ್ಲಿ ಚರಂಡಿಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರಕರಣ 100ರಲ್ಲಿ ತಿಳಿಸಿರುವಂಥದ್ದು. 16 ಮೀಟರ್ನ ಅಂತರದಲ್ಲಿ ಒಂದು ಚರಂಡಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ಇದಾಗಿತ್ತು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ 101 ಚರ್ಚೆ ಮಾಡೋಣ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ನಮಸ್ಕಾರ.